ಊಟ ಕೊಡ್ತಾ ಇರ್ತಾಳೆ. ಆ ನಾಯಿನ ಆ ಅಜ್ಜಿ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ. ಮನೆಯಲ್ಲಿ ಅದನ್ನು ಕೂಡ ಒಂದು ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ಒಂಥರ ಆ ನಾಯಿ ಆ ಅಜ್ಜಿಗೆ ಕಾವಲುಗಾರ ತರ ಕಾಯ್ತಾ ಇತ್ತು. ನಾಯಿ ಮಲ್ಕೊಂಡು ಬೆಳಗ್ಗೆ ಏಳುವಷ್ಟರಲ್ಲಿ ಆ ಅಜ್ಜಿ ಕಣ್ಣೇ ತೆಗೆದಿರೋದಿಲ್ಲ. ಆ ಅಜ್ಜಿ ಆ ನಾಯಿನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆ ಅಜ್ಜಿ ಹೋದ್ಮೇಲೆ ಪಾಪ ಆ ನಾಯಿ ಅವ್ರ ನೆನಪಿನಲ್ಲೇ ಬದುಕ್ತಾ ಇರುತ್ತೆ. ಆ ಅಜ್ಜಿ ನೆನಪು ಮಾಡ್ಕೊಂಡೆ ಕೊರಗ್ತಾ ಇರುತ್ತೆ. ಆ ಚಿಕ್ಕ ಹುಡುಗ ಅದಕ್ಕೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅದು ಊಟ ಮಾಡದೆ ಹಂಗೆ ಮಲಗ್ತಾ ಇರುತ್ತೆ. ಆ ಹುಡುಗ ಆ ನಾಯಿಗೆ ಹೇಳ್ತಾನೆ, ನಾನು ಅಜ್ಜಿನ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀನಿ, ಅದಕ್ಕೋಸ್ಕರ ನೀನು ಊಟ ಬಿಟ್ರೆ ಹೆಂಗೆ, ಪ್ಲೀಸ್ ಊಟ ಮಾಡು ಅಂತ ಹೇಳ್ತಾನೆ. ಏನೇ ಹೇಳಿದ್ರು ಆ ನಾಯಿ ಊಟ ಮಾಡಕ್ಕಂತೂ ತಯಾರಿರೋದಿಲ್ಲ. ಒಂದಿನ ಆ ಹುಡುಗ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾನೆ, ನಾಯಿನ ಹೆಂಗ್ ನೋಡ್ಕೋಬೇಕು, ನಾಯಿಗೆ ಯಾವ ತರ ಫುಡ್ ಕೊಡ್ಬೇಕು ಅಂತ. ಆ ನಾಯಿಗೆ ಬೇಕಾದಂತ ಫುಡ್ ಅನ್ನ ತಂದು ಆ ನಾಯಿ ಕರಿತಾನೆ. ಆ ನಾಯಿ ಅವನ ಹತ್ರ ಓಡಿ ಬರುತ್ತೆ. ಆ ಹುಡುಗ ಅದಕ್ಕೆ ಕರಿತಿರುವಾಗ ಆ ನಾಯಿಗೆ ಆ ಅಜ್ಜಿ ನೆನಪಾಗುತ್ತೆ. ಆ ಅಜ್ಜಿ ಕೂಡ ಇದಕ್ಕೆ ಅದೇ ತರ ಕರಿತಾ ಇದ್ರು, ಅದೇ ತರ ಊಟ ಕೊಡ್ತಾ ಇದ್ರು. ಎಲ್ಲೋ ನನಗೆ ಆ ಅಜ್ಜಿನೇ ಕರಿತಾ ಇದ್ದಾರೆ ಅನ್ನೋ ಫೀಲ್ ಮಾಡ್ಕೊಂತ ಇತ್ತು. ಆ ಮೂಕ್ ಪ್ರಾಣಿಗಳ ಪ್ರೀತಿ ವರ್ಣಿಸಕ್ಕಾಗತ್ತಾ?